ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ನಾವು ಧನಿಗಳ ಬೆಳ್ಳಿ ಲೋಟ ಎಂಬ ಪಾಠವನ್ನು ಪ್ರಾರಂಭ ಮಾಡಿದ್ವಿ. ಪಾಠದ ಆರಂಭದಲ್ಲಿ ಚಿನ್ನಮ್ಮ ಎಂಬ ಹೆಣ್ಣು ಮಗಳು ಒಂದು ಹೊಳೆಯನ್ನು ಪ್ರತಿದಿನ ಬೆಳಿಗ್ಗೆ ಪಾತ್ರೆ ತೊಳೆಯುವಾಗ ಬೈತಾಳೆ. ಸುಪ್ರಭಾತದ ಹಾಗೆ ಬೈಗುಳುಗಳ ಸುರಿಮಳೆಯನ್ನೇ ಗರಿತಾಳೆ. ಆದರೆ ಆ ಹೊಳೆ ಮಾತ್ರ ಆ ಚಿನ್ನಮ್ಮನ ಬೈಗುಳವನ್ನು ಕೇಳಿಯೂ ಕೇಳದಂತೆ ತನ್ನ ಪಾಡಿಗೆ ತಾನು ಹರಿತಾನೇ ಇದ್ದಾಳೆ. ಒಂದು ಆ ಬೈಗುಳವನ್ನು ಕೇಳಿ ಬತ್ತು ಹೋಗಬೇಕಾಗಿತ್ತು ಹೊಳೆ, ಇಲ್ಲ ಅವಳ ಮೇಲೆ ಆ ಚಿನ್ನಮ್ಮನ ಮೇಲೆ ಕೋಪಗೊಂಡು ಅವಳನ್ನು ಹಾಗೆ ನುಂಗು ಬಿಡಬೇಕಾಗಿತ್ತು. ಎರಡೂ ಕೆಲಸವನ್ನು ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ. ತನ್ನ ಪಾಡಿಗೆ ತಾನು ಕಸ ಕಡ್ಡಿಗಳನ್ನೆಲ್ಲ ಹೊತ್ತೊಯ್ದು ಸಾಗರದ ಕಡೆಗೆ ಹರಿತಾನೇ ಇದೆ ಆ ಹೊಳೆ. ಆ ಬೈಗುಳುಗಳು ಎಷ್ಟು ಕರ್ಣ ಕಠೋರವಾಗಿದ್ವು ಅಂತೇಳಿದರೆ, ಆ ಹೊಳೆಯ ಅಂಚಿನಲ್ಲಿ ಆಹಾರ ಹುಡುಕ್ತಾ ಇದ್ದಂಥ ಪಕ್ಷಿಗಳು, ಮೀನಿಗಾಗಿ ಹುಡುಕಾಡ್ತಾ ಇದ್ದಂಥ ಪಕ್ಷಿಗಳೆಲ್ಲವೂ ಈ ಬೈಗುಳುಗಳ ಪಾಲು ತಮಗೆ ಬೇಡಪ್ಪ ಅಂತೇಳಿ ಆಚೆ ದಡಕ್ಕೆ ಹಾರಿ ಹೋಗ್ತವೆ. ಅಂಥ ಬೈಗುಳು ಆ ಚಿನ್ನಮ್ಮ ಎಂಬ ಹೆಣ್ಣುಮಗಳು ಬೈಯುವಂಥದ್ದು. ಆದರೂ ಕೂಡ ಇದನ್ನೆಲ್ಲ ಸಹಿಸಿಕೊಂಡು ಹೊಳೆ ತನ್ನ ಪಾಡಿಗೆ ತಾನು ಹರಿತಾ ಇದೆ. ಅಂಥ ಅಪವಾದ ಏನು? ಈ ರೀತಿಯಾಗಿ ಬೈಯುವಂಥ ಅಪವಾದವನ್ನು ಏನು ಮಾಡಿದೆ ಹೊಳೆ? ಹಾಗಾದರೆ ಆ ಹೊಳೆಗೆ ಚಿನ್ನಮ್ಮನ ಕುಟುಂಬದ ಮೇಲೆ ಯಾವುದೇ ಅಕ್ಕರೆ ಪ್ರೀತಿ ಇಲ್ವೋ, ಅನುಕಂಪ ಇಲ್ವೋ? ಇದೆ. ಯಾಕೆಂದರೆ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಅಂಥ ಭಾರೀ ಮಳೆಯಲ್ಲಿಯೂ ಕೂಡ ಈ ಚಿನ್ನಮ್ಮನ ಗಂಡ ಕುದುಪನ ಗಾಳಕ್ಕೆ ತರಹೇವಾರಿ ಮೀನುಗಳನ್ನು ಸಿಕ್ಕಿಸ್ತವೆ. ನಾನಾ ಜಾತಿಯ ಬೇಕಾದಂಥ ಜಾತಿಯ ಮೀನುಗಳನ್ನು ಗಾಳಕ್ಕೆ ಸಿಕ್ಕುವಂತೆ ಮಾಡ್ತವೆ ಈ ಹೊಳೆನೇ. ಅದು ಅಲ್ಲದೆ ಮಳೆಗಾಲದ ಆಷಾಢ ಶ್ರಾವಣ ಮಳೆಗಾಲದ ಭಾರೀ ಮಳೆಯಲ್ಲಿ ನೀರಿನ ಜೊತೆಗೆ ಏನೆಲ್ಲವನ್ನು ಆ ಕುದುಪನ ಕುಟುಂಬಕ್ಕೆ ಅಥವಾ ಚಿನ್ನಮ್ಮನ ಕುಟುಂಬಕ್ಕೆ ತಂದು ಹಾಕ್ತವೆ. ಅಡಕೆಗಳನ್ನು, ತೆಂಗಿನಕಾಯಿಗಳನ್ನು, ಸೌದೆ ಕಟ್ಟಿಗೆಯನ್ನು, ಕೋಳಿ ಕುರಿಗಳನ್ನು, ಪಾತ್ರೆ ಪಗಡೆಗಳನ್ನು, ಅಥವಾ ಏಣಿ ದೋಣಿಗಳನ್ನು, ರೀಪು ಪಕಾಸುಗಳನ್ನು, ಏನನ್ನೆಲ್ಲ ಎಲ್ಲಿಂದಲೋ ತಂದು ಈ ಕುದುಪನ ಅಥವಾ ಚಿನ್ನಮ್ಮನ ಕುಟುಂಬದ ಮುಂದೆ ರಾಶಿ ಹಾಕ್ತವೆ. ಅಷ್ಟು ಉಪಕಾರ ಮಾಡ್ತೇವೆ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ. ಯಾವುದು? ಹೊಳೆ. ಆದರೆ ಇದು ಯಾವ ಉಪಕಾರವನ್ನೂ ಸ್ಮರಿಸದೆ ಈ ಚಿನ್ನಮ್ಮ ಮಾತ್ರ ಪ್ರತಿದಿನ ಬೆಳಿಗ್ಗೆ ಪಾತ್ರೆ ತೊಳೆಯುತ್ತಾ ಆ ಹೊಳೆಯನ್ನು ಒಂದೇ ಸಮನೆ ಗುಣವಾಚನಕ್ಕೆ ತೊಡಗ್ತಾಳಲ್ಲ, ಬೈಯುವುದಕ್ಕೆ ಶುರು ಮಾಡ್ತಾಳಲ್ಲ. ಆ ಹೊಳೆ ಮಾಡಿದ್ದಾದರೂ ಏನು ಈ ಕುಟುಂಬಕ್ಕೆ? ಮತ್ತೇನೂ ಅಲ್ಲ. ಕಳೆದ ಶ್ರಾವಣ ತಿಂಗಳದ 4ನೇ ತಾರೀಕು, ಆ 4ನೇ ತಾರೀಕಿನ ದಿನ ಈ ಹೊಳೆ ಚಿನ್ನಮ್ಮನ ಕುಟುಂಬದ ಮೇಲೆ ಒಂದು ದೊಡ್ಡ ಅಪವಾದವನ್ನು ಹೊರಿಸಿಬಿಡ್ತಾರೆ. ಈ ಅಪವಾದವನ್ನು ಹೊರಿಸಿದ್ದರ ಪರಿಣಾಮ ಆ ಇಡೀ ಕುಟುಂಬದ ಒಂದು ಉಗ್ರ ಕೋಪಕ್ಕೆ ಈ ಹೊಳೆ ತುತ್ತಾಗಬೇಕಾಗ್ತದೆ. ಅಂಥದ್ದೇನು ನಡೆದಿದ್ದು ಹಾಗಾದರೆ? ಯಾಕೆ ಅಂಥ ಒಂದು ಅಪವಾದ ಈ ಚಿನ್ನಮ್ಮನ ಕುಟುಂಬದ ಮೇಲೆ ಬಂತು? ಹೊಳೆಯೇ ಅದಕ್ಕೆ ಕಾರಣವಾಯಿತು ಹೇಗೆ ಅನ್ನೋದನ್ನು ಮುಂದಿನ ಒಂದು ಪಾಠದಲ್ಲಿ ನೋಡುವ. ನೋಡಿ ಮುಂದೆ. ಆದದಿಷ್ಟೇ, ಕಳೆದ ಶ್ರಾವಣ ಮಾಸದ 4ನೇ ದಿನ ಅಂದರೆ 4ನೇ ತಾರೀಕು, 4ನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ, ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಅಂತ ಅವನ ಹೆಸರು. ಗಂಡನ ಹೆಸರು ಕುದುಪ ಅಂತ. ಚಿನ್ನಮ್ಮ ಕುದುಪನ ಹೆಂಡತಿ. ಅವರಿಬ್ಬರಿಗೆ ಮಗು ಇದೆ, ಗಂಡು ಮಗು. ಅವನ ಹೆಸರು ಗುಡ್ಡ ಅಂತೇಳಿ. ಕಳೆದ ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ. ಆ ಪರಿಯಲ್ಲಿ ತುಂಬಿ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ದಣಿ ಮನೆಯ ಮುಸರೆ ಪಾತ್ರೆಗಳನ್ನು ತಿಕ್ಕೊತ್ತಿದ್ದ. ಹಾಗಾದರೆ ಇಲ್ಲಿವರೆಗೆ ಆ ಚಿನ್ನಮ್ಮ ಪ್ರತಿದಿನವೂ ಬೆಳಿಗ್ಗೆ ಬೈತಾಳೆ ಅಂತ ಹೇಳಿದ್ದು ಯಾವ ಹೊಳೆಗೆ? ಶಾಂಭವಿ ಎನ್ನುವ ಹೊಳೆಗೆ. ಆ ಹೊಳೆಯ ಹೆಸರೆಂಥದ್ದು? ಶಾಂಭವಿ. ಈ ಚಿನ್ನಮ್ಮನ ಮಗ ಗುಡ್ಡ ಏನು ಮಾಡ್ತಾ ಇದ್ದ? ಶ್ರಾವಣ ಮಾಸದ 4ನೇ ತಾರೀಕಿನ ದಿನ
ಧಣಿಗಳ ಏನು ಪಾತ್ರೆಗಳನ್ನೆಲ್ಲ, ಧಣಿಗಳ ಮನೆಯ ಪಾತ್ರೆಗಳನ್ನೆಲ್ಲ, ಮುಸರೆ ಪಾತ್ರೆಗಳನ್ನೆಲ್ಲ ಈ ಶಾಂಭವಿ ಹೊಳೆಯ ದಡದ ಮೇಲೆ ಹಾಕ್ಕೊಂಡು ತಿಕ್ತಾ ಕೂತಿದ್ದ. ಅಮ್ಮನ ಕೆಲಸ ಅದು ಕರೆ ಅಂತಂದರೆ ನಿಜವಾಗಿಯೂ. ಆದರೆ ಅಮ್ಮನಿಗಿಂತಲೂ ಮೊದಲು ಬಹುಶಃ ಇವನೇನು ಮಾಡ್ತಾ ಇದ್ದ, ಆ ಪಾತ್ರೆಗಳನ್ನೆಲ್ಲ ತುಳಿಲಿಕ್ಕೆ ಶುರು ಮಾಡಿದ್ನೋ ಏನು. ಶಾಂಭವಿ ಹೊಳೆಯ ದಡದಲ್ಲಿ ಕೂತು ಧಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕೋತಿದ್ದ. ಧಣಿ ಅಂತಂದರೆ ಒಡೆಯ, ಸಾಹುಕಾರ ಅನ್ನುವ ಅರ್ಥದಲ್ಲಿ. ಅವರ ಮನೆಯ ಒಬ್ಬ ಸಾಹುಕಾರನ ಮನೆಯ ಆಳುಗಳಾಗಿ ಇವರು ಕೆಲಸ ಮಾಡ್ತಾ ಇರುವಂಥವ್ರು, ಮನೆ ಕೆಲಸ ಮಾಡಿಕೊಂಡು ಇದ್ದಂಥವ್ರು. ಯಾರು? ಚಿನ್ನಮ್ಮನ ಕುಟುಂಬದವರು. ಈ ಗುಡ್ಡ ಏನು ಮಾಡಿದ್ದಾನೆ, ಆ ಹೊಳೆಯ ದಂಡೆಯ ಮೇಲೆ ಪಾತ್ರೆಗಳನ್ನೆಲ್ಲ ರಾಶಿ ಹಾಕ್ಕೊಂಡು ತಿಕ್ತಾ ಕೂತಿದ್ದ. ಭಾರೀ ಮಳೆ ಶುರುವಾಗಿದೆ. ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ಒಡಲೆಂದರೆ ಎಂಥದ್ದು? ಕಾವಿಗೆ ಕೂತ ಹೆಂಟೆಯಂತೆ. ಈ ಆಷಾಢ ಶ್ರಾವಣ ಭಾದ್ರಪದ ಕಾಲದಲ್ಲಿ ಸುರಿಯುವಂಥ ಮಳೆ ಇದೆಯಲ್ಲ, ಆ ಮಳೆಗೆ ಈ ಹೊಳೆ ಯಾವ ರೀತಿ ಪ್ರಕ್ಷುಬ್ಧವಾಗಿರ್ತದೆ? ಪ್ರಕ್ಷುಬ್ಧ ಅಂತಂದರೆ ಅಶಾಂತಿ, ಅಂದರೆ ಬೋರ್ಗರಿತಾ ಇರ್ತದೆ. ಹೇಗೆ, ಯಾವ ರೀತಿ ಬೋರ್ಗರಿತಾ ಇರ್ತದೆ ಆ 2-3 ತಿಂಗಳಲ್ಲಿ? ಅದರ ಒಡಲು, ಆ ನದಿಯ ಒಡಲು ಹೇಗಿರ್ತವೆ? ಕಾವಿಗೆ ಕೂತ ಹೆಂಟೆಯಂತೆ. ಕಾವಿಗೆ ಕೂತ ಹೆಂಟೆ ಅಂದರೆ ಹೆಣ್ಣು ಕೋಳಿ. ಈ ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಕೋಳಿ ಏನು ಮಾಡ್ತವೆ, ಆ ಮೊಟ್ಟೆಗಳಿಗೆ ಕಾವು ಕೊಡ್ತವೆ. ಸುಮಾರು ಒಂದು 20-22 ದಿನಗಳವರೆಗೆ ಆ ಮೊಟ್ಟೆಗೆ ಅದರ ಮೇಲೆ ಕೂತು ಈ ಕೋಳಿ, ಹೆಣ್ಣು ಕೋಳಿ ಕಾವು ಕೊಡ್ತವೆ. 20-22ನೇ ದಿನಕ್ಕೆ ಆ ಮೊಟ್ಟೆಯಿಂದ ಮರಿ ಆಚೆ ಬರ್ತವೆ. ಇದು ಆ ಒಂದು ಅವಧಿಯಲ್ಲಿ ನೀವು ಆ ಕಾವಿಗೆ ಕೂತ ಹೆಂಟೆಯನ್ನು, ಆ ಹೆಣ್ಣು ಕೋಳಿಯನ್ನು ನೀವು ಅದರ ಸಮೀಪ ಹೋಗಿ ಅಥವಾ ಅದನ್ನು ಮುಟ್ಟಿ ದೊಡ್ಡದಾಗಿ ಕ್ಯಾರ್ ಅಂತ ಕೂಗ್ತವೆ. ಕಾರಣ, ತನ್ನ ಒಂದು ಮೊಟ್ಟೆಯನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಆ ರೀತಿಯಾಗಿ ಅದು ಕೂಗುವಂಥದ್ದು. ಏನು, ಒಂದು ರೀತಿ ಹೆದರಿಸುವ ರೀತಿಯಲ್ಲಿ ಕೂಗ್ತವೆ. ಯಾರು ಬಂದರೂ, ಆ ಮನುಷ್ಯರೇ ಆಗಬೇಕು ಅಂತ ಇಲ್ಲ, ಬೇರೆ ಯಾವ ಪ್ರಾಣಿ ಬಂದರೂ ಅಥವಾ ಬೇರೆ ಯಾವ ಕೋಳಿ ಬಂದರೂ ಕೂಡ ಅದೇನು ಮಾಡ್ತವೆ, ಹತ್ತಿರ ಬಂದರೆ ಕೂಗ್ತವೆ. ಕಾವಿಗೆ ಕೂತ ಹೆಂಟೆಯಂತೆ ಅಂದರೆ ಬೋರ್ಗರಿತಾ ಇರ್ತವೆ ಅಂತ ಅರ್ಥ. ಯಾವುದು? ಶಾಂಭವಿ ಹೊಳೆ. ಯಾವ ಹೊತ್ತಿನಲ್ಲಿ? ಆಷಾಢ ಶ್ರಾವಣ ಭಾದ್ರಪದ ಆ ತಿಂಗಳಲ್ಲಿ. ಅದೇ ತಿಂಗಳಲ್ಲಿ ಶ್ರಾವಣ ಮಾಸದ 4ನೇ ತಾರೀಕು ಈ ಗುಡ್ಡ ಎನ್ನುವವನೇನು ಮಾಡ್ತಾ ಇದ್ದ, ಪಾತ್ರೆಗಳನ್ನೆಲ್ಲ ಶಾಂಭವಿ ಹೊಳೆಯ ದಂಡೆಯ ಮೇಲೆ ಹಾಕ್ಕೊಂಡು ಉಜ್ಜುತ್ತಾ ಇದ್ದ, ತಿಕ್ತಾ ಇದ್ದ. ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ. ಆ ನದಿಯ ಒಡಲು ಅಂತಂದರೆ ಇಡೀ ನದಿಯನ್ನಾಗಿ ಹೇಳುವಂಥದ್ದು, ಶರೀರ ಅಂತ ಅರ್ಥ. ಅಂದರೆ ಇಡೀ ನದಿ ಹೇಗೆ ವ್ಯಗ್ರ ಅಂದರೆ ಕೋಪ, ಉಗ್ರವಾದಂಥ ಒಂದು ಕೋಪದೊಂದಿಗೆ, ರೌದ್ರ ನರ್ತನದೊಂದಿಗೆ ಅದು ಪ್ರಕ್ಷುಬ್ಧವಾಗಿದೆ. ಅರ್ಥ ಇಷ್ಟೇ, ಆ ಒಂದು ಹೊಳೆ ಆ ಭಾರೀ ಮಳೆಯ ಹೊಡೆತಕ್ಕೆ ಬೋರ್ಗರಿತಾ ಇದೆ ಅಂತ, ತುಂಬ ಹರಿತಾ ಇದೆ ಅಂತ ಅರ್ಥ. ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು. ಏನು, ಕಾವಿಗೆ ಕೂತ ಹೆಂಟೆಯ ಹಾಗೆ ಹತ್ತಿರ ಯಾರು ಬರ್ತಾರೋ ಅವರನ್ನು ಕುಕ್ಕಿ ಮುಕ್ಕುವ ಅಂದರೆ ತಿನ್ನುವ ಸಿಟ್ಟು, ಕೋಪ ಆ ಹೊಳೆಗೆ. ನೀವು ಯಾರಾದರೂ ಆ ಹೊಳೆಯನ್ನು ಟಚ್ ಮಾಡಿದ್ರೋ ಮುಗೀತು, ನಿಮ್ಮನ್ನು ಹಾಗೆ ತಗೊಂಡೋಗಿ ಸಮುದ್ರಕ್ಕೆ ಹಾಕ್ತವೆ. ಆ ರೀತಿಯಾಗಿ ಬೋರ್ಗರಿತ ಹರಿತಾ ಇದ್ದಾವೆ ಆ ಶಾಂಭವಿ ಹೊಳೆ. ಹಾಗಾಗಿ ಅದರ ಹತ್ತಿರ ಯಾರು ಹೋದರೂ ಸರಿ ಅವರನ್ನು ಕುಕ್ಕಿ ಮುಕ್ಕುವ ಕೋಪ ಆ ಒಂದು ಸಮಯದಲ್ಲಿ ಶಾಂಭವಿ ಹೊಳೆಗೆ. ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು. ಹುಟ್ಟುವ ಘಟ್ಟದಲ್ಲಿ ಆ ಹೊಳೆಯ ಒಡಲು ಮನಸ್ಸು ಪ್ರಫುಲ್ಲ ಶಾಂತ ನಿರ್ಮಲವಾಗಿದ್ದರೂ ಅದು ಸಾಗಿ ಬರುವ ದಾರಿ ಏನು ಸುಲಭದ್ದೇ. ಈ ಹೊಳೆ ಹುಟ್ಟುವ ಮೂಲ ಸ್ಥಾನ ಉಂಟಲ್ಲ, ಉಗಮ ಸ್ಥಾನ ಉಂಟಲ್ಲ, ಅಲ್ಲಿ ಏನು ಇದರ ಸದ್ದಿಲ್ಲ, ವ್ಯಗ್ರ ಕೋಪ ತಾಳೋದಿಲ್ಲ, ಬೋರ್ಗರಿತಾ ಹರಿಯುವಂಥದ್ದಲ್ಲ. ಆದರೆ ಅದು ಹಂಗೆ ಮುಂದಕ್ಕೆ ಹರಿದು ಬರುವಾಗ ಆ ಬರುವ ದಾರಿ ಸುಲಭದ್ದೇ? ಸುಲಭದ್ದಲ್ಲ. ಅದು ಹುಟ್ಟುವ ಜಾಗದಲ್ಲಿ, ಸ್ಥಳದಲ್ಲಿ ಶಾಂತವಾಗಿರ್ತವೆ, ನಿರ್ಮಲವಾಗಿರ್ತವೆ. ಆದರೆ ಅದು ಜಾಗ ಮಾಡಿಕೊಂಡು ಹರಿತಾ ಬರ್ತದಲ್ಲ, ಆ ದಾರಿಯುದ್ದಕ್ಕೂ ಬೋರ್ಗರಿತಾ ಬರ್ತಾ ಇರ್ತದೆ. ಆ ಒಂದು ವ್ಯಗ್ರತನವನ್ನು ತೋರಿಸ್ತಾ ಬರ್ತಾ ಇರ್ತದೆ.
ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆದು ಬರುವಾಗ ದಾರಿಯಲ್ಲಿ ತುಂಬಿ ಹರಿಯುವ ಅನೇಕ, ನೋಡಿ ಅದು ಎಲ್ಲಿಗೆ ಹೋಗಬೇಕು ಆ ನದಿ, ಎಲ್ಲಿಗೆ ಸೇರಬೇಕು, ಕಡಲನ್ನು ಸೇರಬೇಕು ಅಲ್ವಾ, ಸಮುದ್ರಕ್ಕೆ ಹೋಗಬೇಕು. ಆ ಸಮುದ್ರಕ್ಕೆ ಸೇರುವ ಭರದಲ್ಲಿ ಕಾತುರತೆಯಲ್ಲಿ ಎದುರಿಗೆ ಸಿಕ್ಕ ಏನೆಲ್ಲ ಕೆರೆ, ತೋಡು, ಹಳ್ಳ ಕೊಳ್ಳಗಳನ್ನು ತನ್ನ ಒಡಲೊಳಗೆ ಬಾಚಿಕೊಂಡು ಸಾಗಿ ಬರಬೇಕಲ್ಲವೇ. ಇಂತಹ ವಿಕ್ಷಿಪ್ತ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಹೊಳೆ ಇರಬೇಕಾದರೆ ಅದು ಹುಟ್ಟಿದ ಸ್ಥಳದಲ್ಲಿ ಶಾಂತವಾಗಿರ್ತದೆ, ನಿರ್ಮಲವಾಗಿರ್ತದೆ ಹೊಳೆ. ಆದರೆ ಅದು ಹರಿದು ಸಮುದ್ರವನ್ನು ಸೇರಬೇಕಲ್ಲ, ಆ ದಾರಿಯಲ್ಲಿ ಏನೆಲ್ಲ ಸಿಗ್ತದಲ್ಲ, ಯಾವುದು ಕೆರೆ, ತೋಡು, ಹಳ್ಳ ಕೊಳ್ಳ ಎಲ್ಲವನ್ನು ತನ್ನೊಳಗೆ ಸೇರಿಸಿಕೊಂಡು ಸಮುದ್ರದ ಕಡೆಗೆ ಸಾಗ್ತಾ ಇರ್ತವೆ. ಹಾಗೆ ಸಾಗ್ತಾ ಇರುವಾಗ ಆ ಹೊಳೆಯ ಪರಿಸ್ಥಿತಿ ಹೇಗಿರಬೇಕು? ವ್ಯಗ್ರವಾಗದೇ ಇರ್ತದ, ಪ್ರಕ್ಷುಬ್ಧವಾಗದೇ ಇರ್ತದ, ಬೋರ್ಗರಿತ ಇಲ್ಲದೆ ಇರ್ತದ, ಇದ್ದೇ ಇರ್ತವೆ. ಅದೇ ಹೊತ್ತಿನಲ್ಲಿ ಹೀಗಿರಬೇಕಾದರೆ ಚಿನ್ನಮ್ಮನ ಮಗ 8 ವರ್ಷದ ಗುಡ್ಡ, ಆ ಗುಡ್ಡನಿಗೆ ಎಷ್ಟು ವರ್ಷ? 8 ವರ್ಷ. ಆ 8 ವರ್ಷದ ಗುಡ್ಡ ಧಣಿಗಳ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟವನ್ನಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪಾತ್ರೆ ಉಜ್ಜುತ್ತಿದ್ದ. ಇವು ಬರೇ ಪಾತ್ರೆ ಉಜ್ಜುತ್ತಾ ಇರಲಿಲ್ಲ, 8 ವರ್ಷದ ಹುಡುಗ ಅಲ್ವಾ, ಹುಡುಗಾಟಿಕೆ ಬುದ್ಧಿ. ಹಾಗಾಗಿ ಆ ಪಾತ್ರೆ ಒಳಗೆ, ಉಜ್ತಾ ಇರುವಂಥ ಪಾತ್ರೆ ಒಳಗೆ ಆ ಮೇಲೆ ಬರುವಂಥ, ನೀರಿನ ಮೇಲೆ ಬರುವಂಥ ಮರಿ ಮೀನುಗಳು, ಸಣ್ಣ ಸಣ್ಣ ಮೀನುಗಳಿದೆಯಲ್ಲ, ಆ ಮರಿ ಮೀನುಗಳನ್ನೆಲ್ಲ ಹಿಡಿಯುವ ಆಟವನ್ನು ಆಡ್ತಾ ಇದ್ದ. ಯಾರು? ಈ ಗುಡ್ಡ. ಹೊಳೆ ಏನೋ ಬೋರ್ಗರಿತಾ ಇದೆ, ದೊಡ್ಡ ಸದ್ದು ಮಾಡ್ತಾ ಹರಿತಾ ಇದೆ. ತನ್ನ ಜೊತೆಗೆ ತನ್ನ ಎದುರಿಗೆ ಸಿಕ್ಕವರನ್ನೆಲ್ಲ ಏನಲ್ಲ, ಕೆರೆಯನ್ನು, ಹಳ್ಳವನ್ನು, ಕೊಳ್ಳವನ್ನು, ಗಟಾರವನ್ನು ಎಲ್ಲವನ್ನು ಬಾಚಿ ತನ್ನೊಂದಿಗೆ ತಗೊಂಡು ಬರ್ತಾ ಇದ್ದಾವೆ. ಅಂಥ ಸಮಯದಲ್ಲಿ ಈ ಗುಡ್ಡ ಬರೀ ಪಾತ್ರೆಯನ್ನು ಮಾತ್ರ ತೊಳೆಯದೆ, ಆ ತೊಳೆಯುತ್ತಿರುವ ಪಾತ್ರೆಗಳಲ್ಲಿ ಆ ಹೊಳೆಯ ಮೇಲ್ಮಟ್ಟದಲ್ಲಿ ತೇಲ್ತಾ ಇರುವಂಥ ಮರಿ ಮೀನುಗಳನ್ನು ಹಿಡಿಯುವ ಆಟ ಮಾಡ್ತಾ ಇದ್ದಾನೆ. ಏನಾಯ್ತು ಅವಾಗ? ಹಂಗಾದ್ರೆ ನಿಜಕ್ಕೂ ಧಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ, ಹಾಗಾದರೆ ಧಣಿ ಹೆಸರೇನು? ವೆಂಕಪ್ಪಯ್ಯ. ನೋಡಿ, ಲೇಖಕರು ನಮ್ಮ ಎಚ್ ನಾಗವೇಣಿಯವರು ಪಾತ್ರಗಳ ಹೆಸರುಗಳನ್ನು ಯಾವ ರೀತಿಯಾಗಿ ಪ್ರವೇಶ ಮಾಡಿಸ್ತಾರೆ ಅಂತೇಳಿ, ಒಮ್ಮೆ ವೆಂಕಪ್ಪಯ್ಯ ಅಂತ ಹೇಳೋದಿಲ್ಲ, ಆರಂಭದಲ್ಲಿ ಧಣಿಗಳು ಅಂತ ಹೇಳ್ಕೊಳ್ತಾರೆ. ಅಥವಾ ಒಮ್ಮೆಲೆ ಚಿನ್ನಮ್ಮ ಅಂತ ಹೆಸರಿಸಲಿಲ್ಲ, ಹೆಂಗಸು ಅಂತ ಹೇಳಿದರು. ಆ ನಂತರ ಚಿನ್ನಮ್ಮ ಅಂತ ಹೇಳ್ತಾರೆ, ಆನಂತರ ಅವಳ ಗಂಡನ ಹೆಸರು, ಆನಂತರ ಮಗನ ಹೆಸರು. ಈಗ ಆ ಒಡೆಯ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಈ ಚಿನ್ನಮ್ಮನ ಕುಟುಂಬದವರು, ಆ ಒಡೆಯ ಅಥವಾ ಧಣಿಯ ಹೆಸರು ಹೇಳ್ತಾರೆ, ಸೂಚಿಸ್ತಾರೆ. ಏನಂತ? ವೆಂಕಪ್ಪಯ್ಯ. ಅವನ ಮಾತಿನಂತೆ ಹೇಳುವುದಾದರೆ ಏನು ಹೇಳ್ತಾ ಇದ್ದ ಅವನು? ಗುಡ್ಡ ಪಾತ್ರೆ ಉಜ್ಜುತ್ತಿದ್ದುದು ಹೊಳೆಯ ಸೆರಗಲ್ಲಿ ಅಲ್ಲವೇ ಅಲ್ಲ. ಅವನು ಹೇಳ್ತಾನೆ, ಗುಡ್ಡ ಪಾತ್ರೆ ಉಜ್ಜುತ್ತಾ ಇದ್ದಿದ್ದು, ತೊಳಿತಾ ಇದ್ದಿದ್ದು ಹೊಳೆಯ ಸೆರಗಲ್ಲಿ ಅಲ್ಲವೇ ಅಲ್ಲ. ಸೆರಗು ಅಂತಂದ್ರೆ ಹೊಳೆಯ ದಂಡೆ ಮೇಲೆ ಅಲ್ಲವೇ ಅಲ್ಲ. ಅವನು ಹೇಳೋ ಪ್ರಕಾರ ಆತ ಉಜ್ಜುತ್ತಿದ್ದುದು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಆ ಗುಡ್ಡ ಪಾತ್ರೆಯನ್ನು ಉಜ್ಜುತ್ತಾ ಇದ್ದಿದ್ದು ಹೊಳೆಯ ದಂಡೆಯ ಮೇಲಲ್ಲ, ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಅದು ವೆಂಕಪ್ಪಯ್ಯನವ್ರು ಹೇಳ್ತಾ ಇರೋದು. ಗುಡ್ಡ ಹೊಳೆಯ ದಂಡೆಯ ಮೇಲೆ ಪಾತ್ರೆ ಬೆಳಗ್ತಾ ಇರಲಿಲ್ಲ, ಉಜ್ಜುತ್ತಾ ಇರಲಿಲ್ಲ, ನಮ್ಮನೆ ತೋಟದ ಅಂಚಿನಲ್ಲಿ, ತೆಂಗಿನ ತೋಟದ ಅಂಚಿನಲ್ಲಿ ಕುಳಿತು ಪಾತ್ರೆ ಬೆಳಗ್ತಾ ಇದ್ದ ಅಂತ ಅಂದಿದ್ರು ಅವರು. ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟ. ಮಳೆಗಾಲದಲ್ಲಿ ಆ ಹೊಳೆ ಇದೆಯಲ್ಲ, ಆ ಶಾಂಭವಿ ಹೊಳೆ, ಅದು ಆಡಿದ್ದೇ ಆಟ, ಹೂಡಿದ್ದೇ ಊಟ. ಅಷ್ಟು ವ್ಯಗ್ರವಾಗಿ ಬೋರ್ಗರಿತಾ ಇರ್ತವೆ. ಆದರೆ ಎದುರುಗಡೆಗೆ ಯಾರಾದರೂ ಸಿಕ್ಕಿದ್ರೆ ಮುಗೀತು ಅವ್ರ ಕತೆ, ಅಷ್ಟು ಪ್ರಕ್ಷುಬ್ಧವಾಗಿರ್ತವೆ. ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ನೋಡಿ, ಮಳೆಗಾಲ ಆರಂಭ ಆದರೆ ಸಾಕು, ಈ ಬಿಕನಾಸಿ ಹೊಳೆ, ಬಿಕನಾಸಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಅಥವಾ ಈ ಕರಾವಳಿ ಭಾಗದ ಒಂದು ಬೈಗುಳ ಪದ ಅಷ್ಟೇ. ಅದಕ್ಕೆ ಅರ್ಥ ಏನು ಅಂತ ಕೇಳಬೇಡಿ. ಮತ್ತೆ ಒಂದು ಬೈಗುಳ ಪದ, ಅದು ಸಾಮಾನ್ಯವಾಗಿ ಬೈಯುವಂಥ ಪದ ಅದು. ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಮಳೆಗಾಲ ಶುರುವಾದರೆ ಸಾಕು, ಇಡೀ ಊರು ತುಂಬ ಏನು ಮಾಡಿಬಿಡ್ತವೆ, ತನ್ನ ಸೆರಗನ್ನು ಹಾಸಿಬಿಡ್ತವೆ. ಅಂದರೆ
ಅದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತವೆ ಅಂತ. ಹೊಳೆ ನೀರು ಹೆಚ್ಚಾಗ್ತಾ ಇದ್ದಂಗೆ ಮತ್ತೇನಾಗ್ತವೆ, ಜಾಗ ಇಲ್ಲದೆ ಹೋದವಾಗ ಇದ್ದು ಬಿದ್ದಲ್ಲೆಲ್ಲ ಹರಡಿಕೊಳ್ತವೆ. ನೆರೆ ಪ್ರವಾಹ ಅಂತ ಹೇಳುದು ಹೆಂಗೆ, ಅದನ್ನೇ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಧಣಿಗಳು ಯಾವತ್ತೂ ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ. ಈ ವೆಂಕಪ್ಪಯ್ಯ ಯಾವ ರೀತಿಯಾಗಿ ಮೂದಲಿಸ್ತೇ ಇದ್ದ ಹೊಳೆಯನ್ನ, ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಧಣಿಗಳು ಯಾವತ್ತೂ ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ. ಈ ರೀತಿಯಾಗಿ ಮುದಲಿಸ್ತಾ ಇದ್ದ ಇವ. ಇದ್ದಷ್ಟು ಜಾಗ ಸಾಕಾಗುವುದಿಲ್ಲ, ಎಲ್ಲ ಇಡೀ ಜಾಗವೇ ತನ್ನದು ಅನ್ನೋ ರೀತಿಯಲ್ಲಿ ಸೆರಗನ್ನು ಹಾಸ್ತಾ ಇರ್ತವೆ. ಅಂದರೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಹೋಗ್ತವೆ ಈ ಹೊಳೆ ಅಂತ ಹೇಳ್ಕೊಂಡು ವೆಂಕಪ್ಪಯ್ಯ ಪ್ರತಿ ವರ್ಷನೂ ಬೈತಾನೆ ಮಳೆಗಾಲದ ಆರಂಭದಲ್ಲಿ. ಹೊಳೆಗೂ ಬಾಯೇನಾದರೂ ಬರುತ್ತಿದ್ದರೆ ಒಂದು ವೇಳೆ ವೆಂಕಪ್ಪಯ್ಯನವರ ಈ ಒಂದು ಬೈಗುಳವನ್ನು ಕೇಳಿ, ಈ ಅವಾಚ್ಯ ಶಬ್ದವನ್ನು ಕೇಳಿ ಆ ಹೊಳೆಗೂ ಬಾಯಿ ಇದ್ದಿದ್ದರೆ, ಮಾತು ಬರುತ್ತಿದ್ದರೆ ಹೆಂಗೆ ಹೇಳ್ತಾ ಇತ್ತು ಆ ಹೊಳೆ ತಿರುಗಿ? ವೆಂಕಪ್ಪಯ್ಯನ ಮಾತಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇತ್ತು? ಹೊಳೆಗೇನಾದರೂ ಮಾತು ಬರ್ತಾ ಇದ್ದಿದ್ದರೆ ಎಲವೋ ಹುಲು ಮಾನವ ವೆಂಕಪ್ಪಯ್ಯ, ಸುತ್ತಲ ನಾಲ್ಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು, ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಎಂದು ಮರು ಉತ್ತರ ಕೊಡುತ್ತಿತ್ತೋ ಏನು? ಏನಂತ ಮಾತು ಬರ್ತಾ ಇದ್ದಿದ್ರೆ, ಆ ಹೊಳೆಗೆ ಭಾಷೆ ಬರ್ತಾ ಇದ್ದಿದ್ರೆ ಅಥವಾ ಬಾಯಿ ಇರ್ತಾ ಇದ್ದಿದ್ರೆ ಏನಂತ ಪ್ರತಿಕ್ರಿಯಿಸ್ತಾ ಇತ್ತು ಈ ವೆಂಕಪ್ಪಯ್ಯನ ಒಂದು ಮಾತಿಗೆ? ಎಲ್ಲವೋ ಹುಲು ಮಾನವ ವೆಂಕಪ್ಪಯ್ಯ, ಊರಿನಲ್ಲಿರುವ ಯಾವ ಶಾನುಭೋಗ ಉಗ್ರಾಣಿಯನ್ನೇ ಕರ್ಕೊಂಡು ಬಾ, ಸರಪಳಿಯನ್ನ ಎಳಸು. ಸರಪಳಿ ಎಳೆಯುವುದು ಅಂತಂದ್ರೆ ಸರ್ವೆ ಮಾಡೋದು. ಸರ್ವೆ ಮಾಡುವವರು ಏನು ಮಾಡ್ತಾರೆ? ಜಾಗವನ್ನು ಸರ್ವೆ ಮಾಡುವವರು ಸರಪಳಿ ಹಿಡಿತಾರಲ್ಲ, ನಕಾಶೆಯ ಪ್ರಕಾರವಾಗಿ ಯಾರ ಜಾಗ ಎಷ್ಟಿದೆ ಅನ್ನೋ ರೀತಿಯಲ್ಲಿ ಸರ್ವೆ ಮಾಡುವಾಗ ನಕಾಶೆಯನ್ನು ನೋಡಿಕೊಂಡು ಏನು ಮಾಡ್ತಾರೆ? ಸರಪಳಿ ಹಿಡಿತಾರೆ ಅವರು. ಉದ್ದ ಅಗಲ ಹಾಗೆ ಸರಪಳಿ ಹಿಡಿತಾ ಹೋಗ್ತಾರೆ. ಇದು ಹಾಗೆ ಹೇಳ್ತಾ ಇತ್ತಂತೆ. ಮಾತು ಬರ್ತಾ ಇದ್ದಿದ್ರೆ, ಬಾಯಿ ಇದ್ದಿದ್ರೆ, ಎಲ್ಲವೋ ಹುಲು ಮಾನವ ವೆಂಕಪ್ಪಯ್ಯ, ಊರಿನಲ್ಲಿರುವ ಯಾವ ಶಾನುಭೋಗರನ್ನೇ ಕರ್ಕೊಂಡು ಬಾ, ಯಾವ ಉಗ್ರಾಣಿಯನ್ನೇ ಕರ್ಕೊಂಡು ಬಾ, ಏನು ಮಾಡು? ಸರಪಳಿ ಎಳಸು. ಇದೆಲ್ಲವೂ ಈ ಜಾಗ ಇದೆಯಲ್ಲ, ನೀನು ತೋಟ ಮಾಡಿರುವಂಥದ್ದು, ಇದೆಲ್ಲವೂ ನನ್ನದಲ್ಲದಾಗಿದ್ದರೆ ಹೇಳು ಮತ್ತೆ ಅಂತ ಹೇಳ್ಕೊಂಡು ಪ್ರತಿಕ್ರಿಯೆ ಕೊಡ್ತಾ ಇತ್ತೋ ಏನು ಅಂತ ಅಂತಾರೆ. ಬಾಯಿ ಇಲ್ಲದಿದ್ದರೆ ಏನಂತೆ? ಸರಿ, ಬಾಯಿ ಇಲ್ವಲ್ಲ ಆ ಹೊಳೆಗೆ, ಬಾಯಿ ಇಲ್ಲದೆ ಹೋದರೆ ಏನಾಯಿತು? ತಿರುಗಿ ಆ ವೆಂಕಪ್ಪಯ್ಯನನ್ನ ಬೈಯುವುದಕ್ಕಾಗದೆ ಹೋದರೆ ಏನಾಯಿತು? ಆದರೆ ಆ ಪ್ರತಿ ವರ್ಷದ ವೆಂಕಪ್ಪಯ್ಯನ ಬೈಗುಳವನ್ನು ಸಹಿಸಲಾರದೆ ಮೌನವಾಗಿ ಹೆಂಗೆ ಸೇಡನ್ನು ತೀರಿಸ್ಕೊಳ್ತವೆ ಆ ಹೊಳೆ ವೆಂಕಪ್ಪಯ್ಯನ ಮೇಲೆ? ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ಧಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆ ಏನು ಹಿಂದೆ ಬಿದ್ದಿಲ್ಲ. ಮಾತು ಬರದೆ ಹೋದ್ರೆ ಏನು? ತಿರ್ಗಾ ವೆಂಕಪ್ಪಯ್ಯನಿಗೆ ಬೈಯುವುದಕ್ಕಾಗದೆ ಹೋದ್ರೆ ಏನಂತೆ? ಮಳೆಗಾಲ ಶುರುವಾಗ್ತಾ ಇದ್ದ ಹಾಗೆ ತನ್ನ ಕ್ರಿಯೆಯನ್ನು ಶುರು ಮಾಡಿಕೊಳ್ತವೆ. ಏನು? ತನ್ನ ವ್ಯಾಪ್ತಿ, ಪರಿಹಾರ, ತನ್ನ ಬಲ ಎಷ್ಟು ಎಂಬುದನ್ನು ಪ್ರತಿ ವರ್ಷ ಮಳೆಗಾಲದ ಆರಂಭದಲ್ಲಿಯೂ ಈ ವೆಂಕಪ್ಪಯ್ಯನಿಗೆ ತೋರಿಸುವುದರಲ್ಲಿ ಹಿಂದೆ ಬೀಳೋದಿಲ್ಲ ಈ ಹೊಳೆ. ಏನು ಮಾಡ್ತವೆ? ಹೊಳೆಯ ಈ ಉಪಟಳ ತಾಳಲಾರದೆ ಧಣಿಯವರು ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಷ್ಟು ಅತ್ಲಗೆ ದೂಡುವಂತೆ ಪಾದೆಕಲ್ಲು, ಮುರುಕಲ್ಲಿನ ಗಟ್ಟಿ ಅಡಿ ಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುವುದಿದೆ. ಇವನೇನು ಮಾಡ್ತಾನೆ ವೆಂಕಪ್ಪಯ್ಯ? ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಬತ್ತು ಹೋದವಾಗ, ಅಂದ್ರೆ ನದಿ ಅಥವಾ ಹೊಳೆ ಸೊರಗು ಹೋದವಾಗ ಏನು ಮಾಡ್ತಾನೆ? ಒಂದು 4-6 ಜನ ಆಳುಗಳನ್ನು ಹಾಕಿಬಿಟ್ಟು ತನ್ನ ಒಂದು ಮುಂದಾಳತ್ವದಲ್ಲಿ ಆ ಹೊಳೆಯ ಹೂಳನ್ನೆಲ್ಲ ಬರಮಾಡಿಸಿ ಎತ್ತಿಸಿ ಒಂದಿಷ್ಟು ತನ್ನ ತೋಟದ ಒಂದು ಆ ಅಂಚನ್ನ ದಿಬ್ಬವನ್ನು ಇನ್ನಷ್ಟು ಎತ್ತರಿಸಿ ಹಾಗೆ ಒಂದಿಷ್ಟು ಜಾಗವನ್ನು ಒತ್ತಾ ಬರ್ತಾನೆ. ಈಗ ನೋಡಿ, ಈ ಅತಿಕ್ರಮಣ ಮಾಡಿಕೊಂಡವರೆಲ್ಲ
ಆರಂಭದಲ್ಲಿ ಒಂದು ಸಣ್ಣ ಗುಡಿಸಲು ಕಟ್ಕೊಂಡಿರ್ತಾರೆ. ಸುಮಾರು ಒಂದೇ ಗುಂಟೆ ಜಾಗದೊಳಗೆ ಒಂದು ಗುಡಿಸಲು ಕಟ್ಕೊಂಡಿರ್ತಾರೆ. ಪ್ರತಿ ವರ್ಷವೂ ಕಡೆಗೆ ತಾವು ಹಾಕೊಂಡಿರುವಂಥ ಬೇಲಿ ಏನಿದೆಯಲ್ಲ, ಒಂದೊಂದೇ ಫೂಟು ಹಿಂಗೆ ವಿಸ್ತರಿಸ್ತಾ ಒತ್ತುತ್ತಾ ಬರ್ತಾರೆ. ಅಲ್ಲಿಗೆ ಸರಿಸುಮಾರು ಏನಿಲ್ಲ ಅಂದರೂ ಒಂದು 10 ವರ್ಷದಲ್ಲಿ 10 ಎಕರೆ ಜಾಗ ಆಗುವಷ್ಟು ಅವರು ಕಾಂಪೌಂಡನ್ನು ಮಾಡ್ಕೊಂಡು ಬಿಡ್ತಾರೆ. ಅಷ್ಟಷ್ಟೇ ಒತ್ತಿ 10 ಎಕರೆ ಗಟ್ಟಲೆ ಮಾಡ್ಕೊಂಡು ಬಿಡ್ತಾರೆ ಅತಿಕ್ರಮಣವನ್ನು. ಈ ವೆಂಕಪ್ಪ ಏನು ಹಾಗೇ ಮಾಡ್ತಾ ಇದ್ದ. ಹೊಳೆ ಸೊರಗುತ್ತವೆ ಯಾವ ಕಾಲದಲ್ಲಿ? ಬೇಸಿಗೆ ಕಾಲದಲ್ಲಿ ಎಲ್ಲ ಬತ್ತು ಹೋಗ್ತವೆ. ಆವಾಗ ಇವನು ಆಡಿದ್ದೇ ಆಟ ನೋಡಿ, ಸರಿಯಾಗಿದೆ. ಬೇಸಿಗೆ ಕಾಲಕ್ಕೆ ಇವು ತನ್ನ ಒಂದು ದರ್ಪವನ್ನು ತೋರಿಸ್ತಾನೆ, ಯಾರು? ವೆಂಕಪ್ಪಯ್ಯ. ಮಳೆಗಾಲದ ಆರಂಭದಲ್ಲಿ ಆ ಹೊಳೆ ತಾನು ಏನು, ಎಷ್ಟು ನನ್ನ ಬಲ ಎಂಥದ್ದು, ನನ್ನ ಜಾಗ ಎಷ್ಟು ಅನ್ನೋದನ್ನು ಪರಾಕ್ರಮವನ್ನು ತೋರಿಸ್ತಾರೆ. ಇಬ್ಬರ ಮಧ್ಯೆ ನೀನ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಪ್ರತಿ ವರ್ಷವೂ ನಡೀತಾ ಇರ್ತಾರೆ. ಇವನು ಮಾಡುವಂಥದ್ದು, ಬೇಸಿಗೆ ಕಾಲದಲ್ಲಿ ಆ ಹೊಳೆ ಸೊರಗಿರುವಾಗ ಒಂದು 4-5 ಜನ ಆಳುಗಳನ್ನು ಹಾಕ್ಕೊಂಡು ಆ ಹೊಳೆಯನ್ನೆಲ್ಲ ಬರಮಾಡಿ ಇನ್ನಷ್ಟು ತೋಟವನ್ನು ಮುಂದಕ್ಕೆ ಒತ್ತಿ ಧರೆ ಎಬ್ಬಿಸಿ ತನ್ನದನ್ನಾಗಿ ಮಾಡ್ಕೊಂಡು ಬಿಡ್ತಾ ಇದ್ದ. ನಿಜವಾಗಿ ಯಾರದ್ದು? ಆ ಹೊಳೆಯದು. ಇವನು ತನ್ನದಾಗಿ ಬೇಸಿಗೆ ಕಾಲದಲ್ಲಿ ಮಾಡಿಕೊಂಡ ಮಾತ್ರಕ್ಕೆ ಹಾಗೆ ಶಾಶ್ವತವಾಗಿ ಉಳಿಯುವುದಕ್ಕೆ ಬಿಡ್ತದ? ಹೊಳೆ ಬಿಡೋದಿಲ್ಲ. ತಾನೇನು ಅಂತ ಮುಂದಿನ ಮಳೆಗಾಲದಲ್ಲಿ ತೋರಿಸ್ತವೆ. ಏನು ಮಾಡ್ತವೆ? ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದ್ದರೆ ಮುಂದಿನ ವರ್ಷ 5 ಅಡಿ ಎತ್ತರಿಕೆ. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದ ಯಾರು? ವೆಂಕಪ್ಪಯ್ಯ. ಆದರೆ ಆ ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ, ನಿತ್ರಾಣ ಅಂತಂದರೆ ಶಕ್ತಿ ಇಲ್ಲ ಯಾವುದಕ್ಕೆ? ಹೊಳೆಗೆ. ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಂತೂ ತನ್ನ ನಿಶ್ಶಕ್ತ ಸ್ಥಿತಿಯಲ್ಲಿ ದಣಿಗಳ ಆ ಕೃತ್ಯವನ್ನು ಕಂಡು ಕಾಣದಂತಿದ್ದು, ಗದ್ದೆಯಲ್ಲಿ ಬಿತ್ತುವುದನ್ನು ಮರಳು ದಿನ್ನೆ ಮೇಲೆ ಬಿತ್ತಿದೆಯಲ್ಲವ ಮಾರಾಯ ಎಂದು ಧಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲೇ ನಗುತ್ತಾ ಆ ಧರೆಯನ್ನು ಕೆಡವಲು ಹಂಚು ಹಾಕುತ್ತಿರುತ್ತದೆ. ಇವನು ಮಾಡುವಾಗ ಆ ಹೊಳೆ ಸುಮ್ಮನೆ ಇರ್ತವೆ, ಮೌನವಾಗಿ ನೋಡ್ತಾ ಇರ್ತದೆ ಮತ್ತು ಮನಸ್ಸಿನಲ್ಲೇ ಅಂದ್ಕೊಳ್ತವೆ, ಅಯ್ಯೋ ಪುಣ್ಯಾತ್ಮ, ಗದ್ದೆಯಲ್ಲಿ ಬಿತ್ತುವುದನ್ನು ಬಿಟ್ಟು ನೀನು ಏನು ಮಾಡ್ತಾ ಇದ್ದೀಯಾ? ಮರಳು ದಿನ್ನೆ ಮೇಲೆ ಬಿತ್ತುತ್ತಾ ಇದ್ದೀಯಲ್ಲ ಅಂತ ಹೇಳ್ಕೊಂಡು ಮನಸ್ಸಿನಲ್ಲೇ ನಗ್ತಾಳಂತೆ. ಯಾರು? ಆ ಹೊಳೆ. ಇದೇ ನಿನಗೆ ಮಾರಿ ಹಬ್ಬ. ಈಗ ನಿನ್ನ ಜಾಗವನ್ನು ಬಿಟ್ಟು ನನ್ನ ಜಾಗದಲ್ಲಿ ನೀನು ಬಿತ್ತುವುದಕ್ಕೆ ಶುರು ಮಾಡಿದ್ಯಲ್ಲ, ಮಾಡಿಸ್ತೇನೆ ನಿನಗೆ ಅನ್ನುವಂತೆ ಮನಸ್ಸಿನಲ್ಲೇ ನಗ್ತಾವಂತೆ ಆ ಹೊಳೆ. ಆ ಧರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ಅವನು ಎಬ್ಬಿಸಿದ ಧರೆ ಇದೆಯಲ್ಲ, ಅಂಟು ಕಟ್ಟುವುದು ಅಂತ ಹೇಳ್ತಾರೆ, ಧರೆ ಎಬ್ಬಿಸುವುದು ಅಂತ ಹೇಳ್ತಾರೆ. ಅಂದರೆ ನೀರು ತೋಟಕ್ಕೆ ನುಗ್ಗದ ಹಾಗೆ. ಆದರೆ ಆ ಅಂಚನ್ನು, ಆ ದಡವನ್ನು ಏನು ಮಾಡ್ತವೆ? ಹೊಳೆ ಮುರಿಯುವುದಕ್ಕೆ, ಕೆರಗೋದಕ್ಕೆ ಹೊಂಚು ಹಾಕ್ತಾ ಇರ್ತವೆ. ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹೊಳೆಗೇನು ತಿಳಿದಿಲ್ಲವೇ? ಇವನು ಹುಟ್ಟಿದ್ದು ಯಾವಾಗ? ಹೊಳೆ ಹುಟ್ಟಿದ್ದು ಯಾವಾಗ? ಅಲ್ವಾ? ಇವನು ಹುಟ್ಟಿದ್ದು ಈಗ ಇತ್ತಿತ್ತಲಾಗೆ. ಅನಾದಿ ಕಾಲದಿಂದ ಇರುವಂಥ ಹೊಳೆಗೆ ತನ್ನ ಜಾಗ ಎಷ್ಟು ಅನ್ನೋದು ಗೊತ್ತಿಲ್ವಾ? ಆ ವೆಂಕಪ್ಪಯ್ಯನ ಜಾಗ ಎಷ್ಟು ಅನ್ನೋದು ಅದಕ್ಕೆ ಗೊತ್ತಿಲ್ವಾ? ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ ಅದು ಗೊತ್ತಿಲ್ವೇ ಆ ಹೊಳೆಗೆ? ಇವನು ಧನಿಕನಿದ್ದಾನೆ, ಶ್ರೀಮಂತನಿದ್ದಾನೆ, ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ಮುಂದಕ್ಕೆ ಬರ್ತಾ ಇದ್ದಾನೆ, ತೋಟ ಮಾಡಿದ್ದಾನೆ ಅನ್ನುವಂಥ ಸತ್ಯ ಆ ಹೊಳೆ ಗೊತ್ತಿಲ್ವೋ? ಗೊತ್ತಿದೆ. ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ ಸಾಕು. ಮಳೆಗಾಲ ಆರಂಭ ಆಗಿ 4 ಆಟಿ ಅಂತಂದರೆ ಅದೇ ಆಷಾಢ ಮಾಸದ 4 ಮಳೆ ಹೊಡೆದರೆ ಸಾಕು. ಏನಾಗ್ತವೆ? ಕಟ್ಟಿದ ಧರೆ, ದಣಿಗಳು ಕಟ್ಟಿದ ಧರೆ ಬುಡದಿಂದಲೇ ಲಯ. 4 ಮಳೆಗೆ ಈ ಧಣಿ ಕಟ್ಟಿರುವಂಥ ಧರೆ, ಆ ದಿಬ್ಬ ಅಂಟು ಕಟ್ಟುದ್ದು ಏನಾಗ್ತವೆ? 4 ಮಳೆಗೆ ಭೂಮಿ ಲಯ ಆಗ್ಬಿಡ್ತದಂತೆ. ಲಯ ಅಂತಂದರೆ ಅಲ್ಲೇ ಕಳೆದೋಗ್ಬಿಡ್ತದೆ ಅಂತ. ಬುಡದಿಂದಲೇ ಏನಾಗೋಗ್ತದೆ? ಆ ಧರೆ ಇತ್ತು ಅನ್ನೋದಕ್ಕೆ ಸಾಕ್ಷಿಯೇ ಸಿಗಬಾರ್ದು, ಆ ರೀತಿಯಾಗಿ ಕಳೆದೋಗ್ಬಿಡ್ತವೆ, ಲಯ ಆಗ್ಬಿಡ್ತವೆ. ಯಾಕೆ? ನೀರು ಬಂದು. ಹೊಳೆ ತಟ್ಟನೆ ಧನಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡು ತೀರಿಸಿಕೊಳ್ಳುತ್ತದೆ. ತಕ್ಷಣಕ್ಕೆ ತೋಟಕ್ಕೆ ನುಗ್ಗಿ ಆ ವೆಂಕಪ್ಪಯ್ಯನ ಇಡೀ ತೋಟವನ್ನು ಕೂಡ ಏನು ಮಾಡಿಬಿಡ್ತವೆ?
ಸಾಗರ ಸಮುದ್ರವನ್ನಾಗಿ ಮಾಡಿಬಿಡ್ತಾವಂತೆ, ತನ್ನ ಸೇಡನ್ನು ತೀರಿಸಿಕೊಳ್ತಾವಂತೆ. ಹೀಗೆ ಈ ದಣಿ ವೆಂಕಪ್ಪಯ್ಯ ಮತ್ತು ಆ ಶಾಂಭವಿ ಹೊಳೆಯ ಮಧ್ಯೆ ಪ್ರತಿ ವರ್ಷವೂ ನಡೆಯುತ್ತಿರುವಂಥ ಒಂದು ಸ್ಪರ್ಧೆಯ ಘರ್ಷಣೆ, ಸಂಘರ್ಷ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ನೋಡೇ ಬಿಡುವ ಅನ್ನೋ ರೀತಿಯಲ್ಲಿ ಇವರ ಮಧ್ಯೆ ಒಂದು ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ಪ್ರಕೃತಿಯ ಮುಂದೆ ಈ ಹುಲು ಮಾನವ ಯಾವ ಲೆಕ್ಕ ಅಲ್ವೇ? ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತಲ್ಲ ವೆಂಕಪ್ಪಯ್ಯ? ಇಲ್ಲ. ಸ್ವಾರ್ಥ ಸಾಧನೆಯ ಮುಂದೆ ಈ ಸತ್ಯ ಯಾವುದು ಕೂಡ ಮಾನವನಿಗೇನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಅದರಲ್ಲಿ ಈ ವೆಂಕಪ್ಪಯ್ಯನು ಕೂಡ ಹೊರತಾದವನಲ್ಲ. ಮುಂದೇನಾಯಿತು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.